ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುಳಾ ಗುರ್ರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಸುಧಾರಿಕೆ ಜರ್ನಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳುವ ಅಂತ. ಸುಧಾರಿಕೆ ಅಂದ್ರೇನು? ಫಂಕ್ಷನ್ಗಳಿರುವಾಗ ಊಟಕ್ಕೆ ಎಲ್ಲ ಬಡಿಸಲಿಕ್ಕೆ ಹೋಗೋದಕ್ಕೆ ದಕ್ಷಿಣ ಕನ್ನಡದಲ್ಲಿ ಸುಧಾರಿಕೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನಿಮ್ಮ ಹತ್ರ ನಾನು ಹಂಚಿಕೊಳ್ಳುವ ಅಂತ. ಹಾಗೆ ನನಗೆ ಸುಧಾರಿಕೆಗೆ ಹೋಗಬೇಕಂತ ತುಂಬ ವರ್ಷದಿಂದ ಆಸೆ ಇತ್ತು. ಆದರೆ ಮಕ್ಕಳು ಚಿಕ್ಕ ಇರೋ ಕಾರಣ ನನಗೆ ಹೋಗಲಿಕ್ಕಾಗಿರಲಿಲ್ಲ. ಹಾಗೆ ನನ್ನ ಸುಧಾರಿಕೆ ಜರ್ನಿ ಸ್ಟಾರ್ಟ್ ಮಾಡಿ 2 ವರ್ಷ ಆಗ್ತಾ ಬಂತು. ನಾನು ಸುಧಾರಿಕೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ನವಂಬರ್ 19ಕ್ಕೆ 2023ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಫಸ್ಟ್ ಸುಧಾರಿಕೆ ಬಂದೆ ನಮ್ಮ ಮದುವೆ ದಿವಸ, ಅಂದರೆ ನವಂಬರ್ 19ಕ್ಕೆ ನಮ್ಮ ಆ್ಯನಿವರ್ಸರಿ ದಿನ. ಅವತ್ತೇ ನನಗೆ ಫಸ್ಟ್ ಸುಧಾರಿಕೆ ಬಂತು. ಮೊದಲೆಲ್ಲ ಸುಧಾರಿಕೆ ಹೋಗ್ತೀನಿ ಅಂತ ಹೇಳಿದರೆ ಹಸ್ಬೆಂಡ್ ಬೇಡ ಅಂತ ಹೇಳ್ತಿದ್ರು. ಮಕ್ಕಳು ಚಿಕ್ಕ ಇದ್ದಾರೆ, ಮನೆ ನೋಡಿಕೊಂಡು ಮಕ್ಕಳು ನೋಡ್ಕೊಂಡಿರು, ನೀನು ಕೆಲಸಕ್ಕೆಲ್ಲ ಹೋಗೋದು ಬೇಡ ಅಂತ ಹೇಳ್ತಿದ್ರು. ಆಯಿತು ಅಂತ ಹೇಳಿದ್ದೆ. ಮತ್ತು ಮಕ್ಕಳು ದೊಡ್ಡಾದರೂ ಮಕ್ಕಳನ್ನ ಸ್ಕೂಲಿಗೆ ಹಾಕಿ ಆಯಿತು. ಮಕ್ಕಳು ಸ್ಕೂಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ. ನಾನು ಮತ್ತೊಬ್ಬಳೇ ಮನೆಯಲ್ಲಿ ಇರುವಾಗ ಒಂದು ಮೈಂಡು ಫ್ರೆಶ್ ಅಂತ ಅನ್ನಿಸ್ತಿದ್ದಿಲ್ಲ. ಏನೇನೋ ಚಿಂತೆ, ಬೇಜಾರು, ಮನೆಯಲ್ಲೇ ಕೂತು ಕೂತು ಒಂಥರ ಆಗ್ತಾ ಇತ್ತು. ಹಾಗೆ ನಾನು ಹಸ್ಬೆಂಡಲ್ಲಿ ಹೇಳಿದ್ದೆ, ಇಲ್ಲ ನನಗೆ ಮನೇಲಿ ಇರಲಿಕ್ಕೆ ಆಗ್ತಿಲ್ಲ, ತುಂಬ ಬೇಜಾರಾಗ್ತದೆ ಒಬ್ಬಳೇ ಇದ್ದಿದ್ದು. ನಾನು ಇರುವಾಗ ಮಾತ್ರ ಹೋಗ್ತೀನಿ ಸುಧಾರಿಕೆಗೆ, ನನ್ನನ್ನು ಕಳಿಸ್ಲಿಕ್ಕೆ ಒಪ್ಪಿಕೊಳ್ಳಿ ನೀವು ಅಂತ. ಒಪ್ಪಲೇ ಇಲ್ಲ ಫಸ್ಟಿಗೆ, ಮತ್ತು ಹೇಗಾದರೂ ಮಾಡಿ ಒಪ್ಪಿಸಿದ್ದೆ. ಆಯಿತು ಹೋಗು, ಇರುವಾಗ ಮಾತ್ರ ಹೋಗು ಅಂತ ಹೇಳಿದರು. ಹಾಗೆ ಇರುವಾಗ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಫಸ್ಟಿಗೆ ನವಂಬರ್ 19ಕ್ಕೆ ಒಂದು ಕೆಲಸ ಬಂತು ನನಗೆ. ಅದು ನಮ್ಮ ಮದುವೆ ದಿವಸನೇ ಬಂದದ್ದು. ನನಗೆ ತುಂಬ ಖುಷಿ ಆಯಿತು. ಹಾಗೆ ಹೋದೆ. ಫಸ್ಟು ಪೇಮೆಂಟು ನನಗೆ 900 ರೂಪಾಯಿ ಸಿಕ್ಕಿತು. ಅಂದರೆ 900 ರುಪೀಸ್ ನನಗೆ ಫಸ್ಟು ಕೆಲಸದಲ್ಲಿ ಕೊಟ್ಟದ್ದು. ಹಾಗೆ ಅದನ್ನೇ ನಮ್ಮ ಮದುವೆ ಲೆಕ್ಕದಲ್ಲಿ ನನ್ನ ಕಡೆಯಿಂದ ಪಾರ್ಟಿ ಅಂತ ನಾನು ಫ್ಯಾಮ್ಲಿ ಕರ್ಕೊಂಡೋಗಿ ಹೋಟ್ಲಲ್ಲಿ ಪಾರ್ಟಿ ಮಾಡಿಕೊಂಡು ಬಂದದ್ದು. ನಾವು ದುಡಿಯೋದೇ ಫ್ಯಾಮ್ಲಿಗೋಸ್ಕರ, ಫ್ಯಾಮ್ಲಿ ಖುಷಿಯಿಂದ ಇರಬೇಕು ಅಂತ ಅಲ್ಲ. ಹಾಗೆ ಈ ನನ್ನ ಫಸ್ಟ್ ಹಣದಲ್ಲಿಯೇ, ನಾನು ದುಡ್ದ ಹಣದಲ್ಲೇ ಇವತ್ತು ಪಾರ್ಟಿ. ಇಷ್ಟು ವರ್ಷ ನೀವು ಕೊಟ್ಟಿದ್ದೀರಾ, ಈ ವರ್ಷ ನನ್ನ ಕಡೆಯಿಂದ ಪಾರ್ಟಿ ಅಂತ ಹಸ್ಬೆಂಡಲ್ಲಿ ಹೇಳಿ ನಾನು, ಮಕ್ಕಳು, ಹಸ್ಬೆಂಡು ಮತ್ತು ನಮ್ಮ ಭಾವನ ಫ್ಯಾಮ್ಲಿ ಎಲ್ಲ ಹೋಗಿ ಹೋಟ್ಲಿಗೆ ಹೋಗಿ ತಿಂದು ಬಂದದ್ದು. 900 ರೂಪಾಯಿ ಆಗಲಿಲ್ಲ, ಅಲ್ಲಿ ಸ್ವಲ್ಪ ಕೈಯಿಂದ ಸೇರಿಸಿ ಪೇ ಮಾಡಿದ್ದು. ಹಾಗೆ ಖುಷಿ ಆಗ್ತದೆ, ಅಂದರೆ 4 ಜನರ ಪರಿಚಯ ಆಗ್ತದೆ ಸುಧಾರಿಕೆಗೆ ಹೋದರೆ. ಒಂದು ಮೈಂಡ್ ಫ್ರೆಶಲ್ಲಿ ಇರ್ತು, ಯಾವುದು ಆಲೋಚನೆ ಯಾವುದು ಬರೋದಿಲ್ಲ. ಖುಷಿ ಆಗ್ತದೆ, ಜಾಲಿ ಆಗ್ತದೆ ಬಡಿಸಲಿಕ್ಕೆಲ್ಲ ಎಲ್ಲರೊಟ್ಟಿಗೆ ಸೇರಿಕೊಂಡು. ಹಾಗೆ ನಾನು ಸುಧಾರಿಕೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಸುಧಾರಿಕೆ ಜರ್ನಿಯಲ್ಲಿ ಬೆಳಗ್ಗೆ ಬೇಗ ಹೋಗಲಿಕ್ಕೂ ಇರ್ತದೆ, 7 ಗಂಟೆ ಒಳಗೆ. 10 ಗಂಟೆಗೆ ಸಹ ಹೋಗ್ಲಿಕ್ಕೆ ಇರ್ತದೆ. ಬೆಳಗ್ಗೆ 7 ಗಂಟೆಗೆ ಹೋದರೆ ಸ್ಟಾರ್ಟಿಂಗು 900 ರೂಪಾಯಿ ಎಲ್ಲ ಇತ್ತು, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗೆ ಈಗ 1100 1200 ರೂಪಾಯಿ ಕೊಡ್ತಾರೆ ಬೆಳಗ್ಗೆ 7 ಗಂಟೆಗೆ ಹೋದರೆ. ಅದೇ 10 ಗಂಟೆಗೆ ಹೋದರೆ 800 ರೂಪಾಯಿ ಕೊಡ್ತಾರೆ. ಅವರು ಕಾಲ್ ಮಾಡುವಾಗಲೇ ಹೇಳ್ತಾರೆ ಎಲ್ಲಿ ಬರಬೇಕು, ಯಾವ ಹಾಲಿಗೆ ಬರಬೇಕು, ಎಷ್ಟು ಗಂಟೆಗೆ ನೀವು ಅಲ್ಲಿ ತಲುಪಬೇಕು ಅಂತ ನಮಗೆ ವಹಿಸ್ಕೊಂಡವರು ಹೇಳ್ತಾರೆ. ಅದೇ ಟೈಮ್ಗೆ ನಾವು ಹೋಗ್ತೀವಿ. ಇದ್ದ ಕೆಲಸ ಎಲ್ಲ ಮಾಡಿ ತಿಂಡಿ ಕೊಟ್ಟು ಊಟಕ್ಕೆ ಬಡಿಸಿ ಪೇಮೆಂಟು ತಗೊಂಡು ಬರುವಾಗ, ಅಲ್ಲಿಂದ ಹಾಲಿಂದ ಹೊರಡುವಾಗ 3 ಗಂಟೆ, ಒಮ್ಮೆ 3:30 ಸಹ ಆಗ್ತದೆ, 4 ಗಂಟೆ ಸಹ ಆಗ್ತದೆ. ಹಾಗೆ ನಾನು ಮನೆಗೆ ಬರುವಾಗ 5 ಗಂಟೆ 6 ಗಂಟೆ ಎಲ್ಲ ಆಗ್ತದೆ. ಖುಷಿ ಆಗ್ತದೆ. ಹಾಗೆ ಯಾವಾಗಲೂ ಇರೋದಿಲ್ಲ, ಅಪರೂಪಕ್ಕೆ ಇರುವಾಗ ಮಾತ್ರ ಹೋಗೋದು ನಾನು. ಹಾಗೆ ನನ್ನ ಸುಧಾರಿಕೆ ಜರ್ನಿ ಹೀಗೆ. ಇವತ್ತು ಸಹ ನನಗೊಂದು ಸುಧಾರಿಕೆ ಹೋಗ್ಲಿಕ್ಕೆ ಉಂಟು, ಹಾಗೆ ಹೋಗಿ ಬರುವ ಅಂತ. ಹಾಗೆ ನಿಮ್ಮ ಹತ್ರ ಒಂದು ಶೇರ್ ಮಾಡಿಕೊಳ್ಳುವ ಅಂತ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಸುಧಾರಿಕೆ ಬರೋದೇ ಜಾಸ್ತಿ ಧರ್ಮಸ್ಥಳ ಕಡೆಗೆ. ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಆ ಕಡೆಗೆ ನನಗೆ ಜಾಸ್ತಿ ಸುಧಾರಿಕೆ ಬರೋದು. ನಾನು ಜಾಸ್ತಿ ಆ ಕಡೆನೇ ಹೋಗೋದು. ಅಂದರೆ ನನಗೆ ಒಮ್ಮೆ ಹಸ್ಬೆಂಡ್ ಧರ್ಮಸ್ಥಳ ತನಕ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗಿಬಿಟ್ರೆ ನನಗೆ ಮತ್ತೆ ಆಚೆ ಬಸ್ಸಲ್ಲಿ ಹೋಗಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಬೆಳಗ್ಗೆ ಇದ್ದರೆ ಹಸ್ಬೆಂಡ್ ಬಿಡ್ತಾರೆ, 10 ಗಂಟೆಗಿದ್ದರೆ ಈ ಕೊಕ್ಕಡ ಪೇಟೆಗೆ ಬಿಡ್ತಾರೆ, ಮತ್ತು ನಾನು ಬಸ್ಸಿಗೆ ಹೋಗೋದು. ಬೇಗ ಹೋಗಲಿಕ್ಕಿದ್ರೆ ಮಾತ್ರ ಹಸ್ಬೆಂಡು ಧರ್ಮಸ್ಥಳ ತನಕ ಬಂದು ಬಿಟ್ಟು ಹೋಗೋದು. ಹೀಗೆ ನನ್ನ ಸುಧಾರಿಕೆ ಜರ್ನಿ ಸ್ಟಾರ್ಟ್ ಆದದ್ದು. ಹಾಗೆ ಸುಧಾರಿಕೆ ಬೆಳಗ್ಗೆ ಬೇಗ ಹೋಗಲಿಕ್ಕಿದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಮಕ್ಕಳನ್ನ ಏಳಿಸಿ, ಪಾಪ ಅವ್ರನ್ನ ಸಹ ನನಗೆ ಬೇಗ ಹೋಗಲಿಕ್ಕಿದ್ರೆ ಮಕ್ಕಳನ್ನ ಸಹ ಬೇಗ ಏಳಿಸಬೇಕು. ಏಳಿಸಿ ಅವರ ತಲೆಯೆಲ್ಲ ಬಾಚಿ, ಮತ್ತು ನೀವು ಸ್ನಾನ ಮಾಡಿ
ಯೂನಿಫಾರ್ಮ್ ಹಾಕಿಕೊಂಡು ತಿಂಡಿ ತಿಂದು ಶಾಲೆಗೆ ಹೋಗಿ ಅಂತ ಹೇಳಿ ಹೋಗೋದು. ಅಂದರೆ ನನಗೆ 7 ಗಂಟೆಗೆ ಹೋಗಲಿಕ್ಕಿದ್ರೆ, ಅಂದರೆ 7 ಗಂಟೆಗೆ ನಾವು ಅಲ್ಲಿ ತಲುಪಬೇಕು. 10 ಗಂಟೆಗೆಲ್ಲ ಹೋಗಲಿಕ್ಕಿದ್ರೆ ಮಾಮೂಲಿ ಟೈಮ್ಗೆ ಎದ್ದು ಮಕ್ಕಳಿಗೆ ತಿಂಡಿ ತಲೆ ಬಾಚಿ ಅವರನ್ನು ರೆಡಿ ಮಾಡಿ ಅವರಿಗೆ ತಿಂಡಿ ಕೊಟ್ಟು ನಾನು ಹೊರಡೋದು. ಬೇಗ ಇದ್ದರೆ ಮಾತ್ರ ಎಲ್ಲ ರೆಡಿ ಮಾಡಿಟ್ಟು ಹೋಗೋದು. ಮಕ್ಕಳು ಹಾಕಿಕೊಂಡು ತಿಂತಾರೆ. ಅಂದರೆ ಡೈಲಿ ಇದ್ದರೆ ಮಕ್ಕಳಿಗೆ ಸಹ ಸಮಸ್ಯೆ ಆಗ್ತದೆ, ನಮಗೆ ಸಹ ಸಮಸ್ಯೆ ಆಗ್ತದೆ. ಡೈಲಿ ಇರೋದಿಲ್ಲ, ಅಪರೂಪಕ್ಕೆ ಫಂಕ್ಷನು, ಮದುವೆಯೋ, ಉಪನಯನೋ, ಏನಾದರೂ ಫಂಕ್ಷನ್, ದೊಡ್ಡ ಫಂಕ್ಷನ್ ಇರುವಾಗ ಮಾತ್ರ, ಎಂಗೇಜ್ಮೆಂಟು ಈ ಥರ ಎಲ್ಲ ಫಂಕ್ಷನ್ ಇರುವಾಗ ಮಾತ್ರ ಹೋಗ್ಲಿಕ್ಕೆ ಇರೋದು. ಹೀಗೆ ನನ್ನ ಸುಧಾರಿಕೆ ಜರ್ನಿಯನ್ನು ನಾನು ಸ್ಟಾರ್ಟ್ ಮಾಡಿದ್ದು. ನಾವು ಸಹ ದುಡಿಬೇಕು, ಗಂಡನ ಕಷ್ಟಕ್ಕೆ ನಾವು ಸಹ ಭಾಗಿಯಾಗಬೇಕು. ಅವರಿಗೆ ಸಹ ನಾವು ಸ್ವಲ್ಪ ಅವರ ಕಷ್ಟದಲ್ಲಿ ಕೈ ಜೋಡಿಸಿದರೆ ಅವ್ರಿಗೂ ಸಹ ಸ್ವಲ್ಪ ಸಹಾಯ ಆಗ್ತದೆ. ಹಾಗೆ ಹೋಗಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಫೈನಲ್ ಹೇಗೋ ನನ್ನ ಆಸೆ ಈಡೇರಿದೆ. ಹಾಗೆ ಇರುವಾಗ ಹೋಗ್ತೀನಿ, ಇಲ್ಲದಿರುವಾಗ ಮನೆ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ನನ್ನಷ್ಟಕ್ಕೆ ನಾನು ಇರ್ತೀನಿ. ಹಾಯ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ ಇವತ್ತು ಬೇಗ ಎದ್ದಿದ್ರು. ಹಾಗೆ ನಾವು ಹೋಗಿ ಬರ್ತೀವಿ ಅಂತ ಮಕ್ಕಳ ಹತ್ರ ಹೇಳಿ ನಾನು ಹಸ್ಬೆಂಡು ಹೊರಟೆವು. ಹಸ್ಬೆಂಡ್ ನಾನು ಬಿಟ್ಟು ಬರಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ತಿಂಡಿ ಮಾಡಲಿಕ್ಕಾಗಲಿಲ್ಲ. ಹಾಗೆ ಮಗಳ ಕೈಯಲ್ಲಿ ದುಡ್ಡು ಕೊಟ್ಟು ಮನೆ ಎದುರಿಗೆ ಇನ್ನವರ ಹತ್ರ ಕಾಲ್ ಮಾಡಿ ಸ್ವಲ್ಪ ತಿಂಡಿ ತಂದು ಕೊಡಿ ಅಂತ ಅವರಲ್ಲಿ ಹೇಳಿ ನಾವು ಹೋಗ್ತಾ ಇದ್ದೇವೆ. ಹಾಗೆ ತಿಂಡಿ ತಗೊಂಬಂದು ಕೊಡಲಿಕ್ಕೆ ಹೇಳಿದ್ದೇವೆ ಮಕ್ಕಳಿಗೆ. ಹಸ್ಬೆಂಡು ನಾನು ಹೋಗ್ತಾ ಇರುವಾಗ ಬ್ರಿಡ್ಜಿನ ಮೇಲೆ ಪಾರಿವಾಳ ಎಲ್ಲ ಇತ್ತು. ಹಾಗೆ ಅದನ್ನು ವಿಡಿಯೋ ಮಾಡಿಕೊಂಡೆ. ಮತ್ತು ತುಂಬ ನೀರು ಹರಿತಾ ಇತ್ತು. ಈ ನೀರು ನೇತ್ರಾವತಿ ನದಿಗೆ ಹೋಗ್ತದೆ ಹರ್ಕೊಂಡು. ಹಾಗೆ ಅದನ್ನು ಸಹ ಒಂದು ವಿಡಿಯೋ ಮಾಡ್ಕೊಳ್ಳುವ ಅಂತ ಬ್ರಿಡ್ಜಿನ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಸ್ಬೆಂಡು ವಿಡಿಯೋ ಮಾಡ್ತಿರೋದ ಪಾರಿವಾಳದ್ದು ಅಂತ ಹೇಳ್ತಿದ್ರು. ನಾನು ಹೌದು ಅಂತ ಹೇಳಿದೆ. ಹಾಗೆ ವಿಡಿಯೋ ಮಾಡಿಕೊಂಡು ನಮಗೆ ಲೇಟ್ ಆಗ್ತದೆ ಅಂತ ನಾವು ಅಲ್ಲಿಂದ ಹೊರಟೆವು. ಧರ್ಮಸ್ಥಳ ನೇತ್ರಾವತಿ ನದಿ ಹತ್ತಿರ ಬಂದು ಅಲ್ಲಿ ಒಂದು ಹೋಟ್ಲಿತ್ತು, ಅಲ್ಲಿ ತಿಂಡಿ ತಿಂದು ಹೋಗುವ ಅಂತ ಹೇಳಿದರು ಹಸ್ಬೆಂಡು. ಮತ್ತು ಹೋಟೆಲ್ ಉಡುಪಿ ಗ್ರ್ಯಾಂಡ್ ಅಂತ, ಅಲ್ಲಿ ಹೋಗಿ ನಾವು ಇಡ್ಲಿ ಸಾಂಬಾರು ತಗೊಂಡು ಇಡ್ಲಿ ಸಾಂಬಾರು ತಿಂದು ಹೋಟ್ಲಿಂದ ಬಂದು, ಅಲ್ಲಿ ತುಂಬ ಜನ ಇವತ್ತು ಧರ್ಮಸ್ಥಳದಲ್ಲಿ ಜನ ಇದ್ದರು. ಹಾಗೆ ಇನ್ನು ತಿಂಡಿ ತಿಂದಾತು, ಇನ್ನು ಹೊರಡುವ ಲೇಟ್ ಆಗ್ತಾ ಉಂಟು ಅಂತ ಹೇಳಿದೆ ಹಸ್ಬೆಂಡಿಗೆ. ಎಷ್ಟು ಗಂಟೆಗೆ ಅಂತ ಹೇಳಿದರು. 7 ಗಂಟೆಗೆ ನನಗೆ ತಲುಪಲಿಕ್ಕೆ ಅಂತ ಹೇಳಿದೆ. ಅವರ ಮನೆಗೆ ರೀಚ್ ಆಗಿ ಅಲ್ಲಿ ತಿಂಡಿ ಕಾಫಿ ಟೀ ಎಲ್ಲ ಕೊಟ್ಟು ಅವರು ಪೇಮೆಂಟ್ ಕೊಟ್ಟರು. ಮನೆಯವರು ಪೇಮೆಂಟ್ ತಗೊಂಡು ನಾನು ಬಸ್ಸಿಗೆ ಕಾಯ್ತಾ ಇದ್ದೇನೆ. ಇಲ್ಲಿ ಬಂದು ಬಸ್ ಬಂದರೆ ಇನ್ನು ಹೊರಡೋದು ಮನೆಗೆ. ಬಸ್ ಬಂತು, ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳದ ಹತ್ರ ಕನ್ಯಾಡಿ ಅಂತ, ಅಲ್ಲಿ ರಾಮ ಮಂದಿರ ಅಂತ ಉಂಟು. ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ಸೂಪರ್ ಉಂಟು ಅದು. ಅದರ ಒಳಗಡೆ ಎಲ್ಲ ದೇವರುಗಳ ಮೂರ್ತಿಗಳು ಉಂಟು. ಹಾಗೆ ಒಮ್ಮೆ ಧರ್ಮಸ್ಥಳ ಕಡೆಗೆ ಬಂದರೆ ಇಲ್ಲೊಮ್ಮೆ ವಿಸಿಟ್ ಕೊಟ್ಟು ಹೋಗಿ, ಚೆನ್ನಾಗಿದೆ ರಾಮ ಮಂದಿರ ಅಂತ. ಧರ್ಮಸ್ಥಳಕ್ಕೆ ಬಂದು ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ಕೊಕ್ಕಡಕ್ಕೆ ಬಂದು, ಕೊಕ್ಕಡದಿಂದ ನಮ್ಮ ಮನೆ ಹತ್ತಿರಕ್ಕೆ ಜೀಪ್ ಇತ್ತು. ಜೀಪಿಂದ ಬಂದು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಮನೆಗೆ ಬಂದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.